ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಕೊಂಕಣಿ ಶೈಲಿಯ ಹೆಸರು ಕಾಳಿನ ಕೂರ್ಮ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಹೆಸರು ಕಾಳನ್ನ ಓವರ್ ನೈಟ್ ಅಂದ್ರೆ ಹಿಂದಿನ ದಿನದ ರಾತ್ರಿ ನೆನೆಸಿ ಇಟ್ಟಿದ್ವಿ. ನೆಕ್ಸ್ಟ್ ಇದನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಈ ರೀತಿ ಮೊಳಕೆ ಬರೋ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ, ಮೊಳಕೆ ನೀವೇ ನೋಡ್ತಿರೋ ಹಾಗೆ ಉದ್ದವಾಗಿ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದ್ವಿ. ಹಾಗೆ 5 ರಿಂದ 6 ಒಣ ಮೆಣಸಿನಕಾಯಿ ಜಾಸ್ತಿ ಹಾಕೋಬಾರ್ದು ಈ ಕೊಂಕಣಿ ಶೈಲಿಯ ಕೂರ್ಮಗೆ. ಹಾಗೆ ಕರಿಬೇವನ್ನ ಹಾಕೊಂಡಿದೀವಿ. ಕರಿಬೇವನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಸಾಸಿವೆಯನ್ನ ಹಾಕೊಂಡಿದೀವಿ. ಹಾಗೆ ಮೆಂತ್ಯವನ್ನ ಹಾಕೊಂಡಿದೀವಿ. ಇದನ್ನು ಕೂಡ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಗ್ಯಾಸ್ ನ ಆಫ್ ಮಾಡಿ ನಂತರ ನಾವಿದಕ್ಕೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ. ಇದನ್ನು ಕೂಡ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ಜಾಸ್ತಿ ಹುರಿಯೋ ಅವಶ್ಯಕತೆ ಏನೂ ಇಲ್ಲ. ಆಲ್ರೆಡಿ ಆಫ್ ಮಾಡ್ಕೊಂಡಿದೀವಿ. ಇದರ ಹೀಟ್ ಅಷ್ಟೇ ಸಾಕಾಗತ್ತೆ. ತೆಂಗಿನಕಾಯಿ ಈ ರೀತಿ ಸ್ವಲ್ಪ ಹೊತ್ತು ಈ ಬಿಸಿಗೆ ಹುರ್ಕೋಬೇಕಾಗತ್ತೆ. ಈಗ ಇದು ರೆಡಿ ಆಗಿದೆ. ನಾವಿದಕ್ಕೆ ಅರ್ಧ ಸ್ಪೂನ್ ನಷ್ಟು ಅರಿಶಿನವನ್ನ ಹಾಕೊಂಡಿದೀವಿ. ಹಾಗೆ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನ ಹಾಕೊಂಡಿದೀವಿ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸ್ಮೂತ್ ಆದ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ. ಈರುಳ್ಳಿಯನ್ನ ಹಾಕೊಂಡಿದೀವಿ. ಒಂದು ಈರುಳ್ಳಿ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ ನಂತರ ನಾವು ಆವಾಗ್ಲೇ ಏನು ಮೊಳಕೆ ಕಾಳನ್ನ ನೋಡಿದ್ವು ಅದನ್ನ ಹಾಕೋಬೇಕಾಗತ್ತೆ. ಕೆಲವರು ಇದನ್ನ ಸಿಪ್ಪೆ ತೆಗೆದು ಕೂಡ ಹಾಕೋತಾರೆ. ಬಟ್ ಸಿಪ್ಪೆಯಲ್ಲಿ ತುಂಬಾ ಪೌಷ್ಟಿಕಾಂಶ ಇರೋದ್ರಿಂದ ನಾವು ಸಿಪ್ಪೆಯನ್ನ ತೆಗ್ದಿಲ್ಲ. ಈ ರೀತಿ ಮೊಳಕೆ ಕಾಳನ್ನ ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾವು ನೀರನ್ನ ಸೇರಿಸ್ತಿದೀವಿ. ಮೊಳಕೆ ಕಾಳನ್ನ ಸ್ವಲ್ಪ ಹೊತ್ತು ಬೇಯೋಕೆ ಬಿಡ್ಬೇಕಾಗುತ್ತೆ. ಅದಕ್ಕೆ ಎಷ್ಟು ನೀರ್ ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸಿದೀವಿ. ನೋಡಿ, ನೀರು ಈಗ ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಆಲೂಗಡ್ಡೆಯನ್ನು ಕೂಡ ಹಾಕೊಂಡಿದೀವಿ. ಈ ಕೂರ್ಮಾಗೆ ಯೂಶಲಿ ಎಲ್ಲರೂ ಆಲೂಗಡ್ಡೆಯನ್ನ ಬಳಸ್ತಾರೆ. ಬೇರೆ ಯಾವುದೇ ತರಕಾರಿಯನ್ನ ಬಳಸಲ್ಲ. ಸೊ ಅದಕ್ಕೆ ನಾವು ಬರೀ ಆಲೂಗಡ್ಡೆಯನ್ನ ಅಷ್ಟೇ ಬಳಸಿದೀವಿ. ಆಲೂಗಡ್ಡೆ ಹಾಗೂ ಮೊಳಕೆ ಕಾಳು ಎರಡು ಚೆನ್ನಾಗಿ ಬೇಯಬೇಕು. ನೋಡಿ, ಒಂದು 5 ನಿಮಿಷದ ನಂತರ ಈ ರೀತಿ ಬೆಂದಿದೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ನೋಡಿ ಕಟ್ ಆಗ್ತಿದೆ. ಈಗ ಇದು ಬೆಂದಿದೆ. ಈಗ ಇದಕ್ಕೆ ಒಂದು ಸ್ಪೂನ್ ನಷ್ಟು ಬೆಲ್ಲವನ್ನ ಹಾಕೊಂಡಿದೀವಿ. ಸ್ವಲ್ಪ ಬೆಲ್ಲವನ್ನ ಹಾಕೊಂಡಿದೀವಿ. ಹಾಗೆ ಅವಾಗ್ಲೇ ಏನು ಮಸಾಲೆಯನ್ನ ಮಾಡಿಟ್ಕೊಂಡಿದ್ವು ಅದನ್ನ ಹಾಕೊಂಡಿದೀವಿ. ಮಸಾಲೆಯನ್ನ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಕೂರ್ಮ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದೀವಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಆಲೂಗಡ್ಡೆ ಹಾಗೂ ಮೊಳಕೆ ಕಾಳು ಬೆಂದಿರೋದ್ರಿಂದ ಸ್ವಲ್ಪ ಕುದಿ ಬಂದ್ರೆ ಸಾಕಾಗತ್ತೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದೀವಿ. ಮೇನ್ ಇಂಗ್ರೀಡಿಯಂಟ್ ಇದಕ್ಕೆ ಕರಿಬೇವು ಮೇಲ್ಗಡೆ ಅಂತ ಹಾಕೊಳ್ತಿದೀವಿ. ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಆವಾಗ್ಲೇ ನೋಡಿರೋ ಹಾಗೆ ನಾವು ಮಸಾಲೆಗೂ ಕೂಡ ಕರಿಬೇವನ್ನ ಬಳಸಿದೀವಿ. ಕುದಿ ಬರೋ ತನಕ ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ. ಹಾಗೆ ಸಾಸಿವೆ, ಒಣ ಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ.
ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಂಡಿದೀವಿ. ಹಾಗೆ ಇಂಗನ್ನು ಕೂಡ ಹಾಕೊಂಡಿದೀವಿ. ನೋಡಿ ಆಲ್ರೆಡಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ. ಈಗ ಇದನ್ನ ಆಫ್ ಮಾಡ್ತೀವಿ. ಆಫ್ ಮಾಡಿ ಈ ಒಗ್ಗರಣೆಯನ್ನ ಇದಕ್ಕೆ ಹಾಕೊಳ್ತಿದೀವಿ. ನೀವೇ ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹೆಸರು ಕಾಳಿನ ಕೂರ್ಮ, ಕೊಂಕಣಿ ಶೈಲಿಯ ಹೆಸರು ಕಾಳಿನ ಕೂರ್ಮ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪೂರಿ ಜೊತೆ ಇರ್ಲಿ ಇಲ್ಲ ಚಪಾತಿ ಜೊತೆ ಇರ್ಲಿ, ಅನ್ನದ ಜೊತೆ ಕೂಡ ಇದು ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಹಾಗೆ ಮೈಲ್ಡ್ ಆಗಿ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.